ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯದ ಪಯಣಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ. ಬೇರೇನು ಕೇಳಲ್ಲ, ಕಥೆ ಕೇಳೋದಕ್ಕೆ ರೆಡಿ. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋದು? ನಾನು ಈ ಕಥೆಗಳು ಹುಟ್ಟಿದ ಕಥೆ ಅಂತ ಒಂದು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಹೌದು, ರಾಮಾಯಣ ಕಥೆ ಹುಟ್ಟಿದ ಕಥೆ ಒಂದು ಹೇಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಅದು. ಹಾಗೆ ನಮ್ಮ ಭಾರತದಲ್ಲಿ ಇನ್ನೊಂದು ಕಥೆಗಳ ಆಗರ ಅಂತ ಅಂದರೆ ಬೃಹತ್ ಕಥೆ ಅಂತ. ಬೃಹತ್ ಕಥೆ ಅಂತ ಅದ್ಭುತವಾದ ಕಥೆಗಳ ಸಂಗ್ರಹ ಅದು. ಬೃಹತ್ ಅದೇನಾ? ಬೃಹತ್ ಕಥೆ ಅಂತ ಅಲ್ಲ, ಇದು ಬೇರೆ. ಅದೇ ಮತ್ತೆ ಅದನ್ನೇ ಇಟ್ಟುಕೊಂಡು ಒಂದು ಕಥಾ ಸರಿತ್ಸಾಗರ ಅಂತ ಕೂಡ ಪುಸ್ತಕ ಬಂದಿದೆ. ಅಂದರೆ ಬೃಹತ್ ಕಥೆಯ ಇನ್ನೊಂದು ರೂಪ ಅದು. ಈ ಬೃಹತ್ ಕಥೆ ಅನ್ನೋದು ವಿದ್ಯಾಧರರ ಕಥೆ, ಬಹಳ ವಿಶಿಷ್ಟವಾದ ಕಥೆ. ವಿದ್ಯಾಧರರ ಕಥೆ ಮತ್ತು ಅದರೊಳಗಡೆ ಅಸಂಖ್ಯ ಕಥೆಗಳು, ಮಾತಿಗೆ ಕಥೆಗಳು, ಒಂದು ಅದ್ಭುತ ಕೃತಿ ಅದು. ಅದರಲ್ಲಿ ಆ ಕತೆ ಹೇಗೆ ಹುಟ್ಕೊಳ್ತು ಅನ್ನೋ ಒಂದು ಕಥೆ ಬಹಳ ಆಸಕ್ತಿಕರವಾಗಿದೆ. ಅದು ಹೇಗೆ ಬರುತ್ತೆ ಅಂದರೆ, ಒಂದಿನ ಪಾರ್ವತಿ ಶಿವನ ಹತ್ರ ಕೇಳಿದ್ಲಂತೆ ಕಥೆ ಹೇಳು ಅಂತ. ಶಿವ ಕೇಳ್ದ, ಆಗಿ ಹೋಗಿರೋ ಕತೆ ಹೇಳಬೇಕಾ, ಆಗ್ತಾ ಇರೋ ಕತೆ ಹೇಳಬೇಕಾ, ಮುಂದೆ ಆಗ್ಲಿಕ್ಕಿರೋ ಕತೆ ಹೇಳಬೇಕಾ ಅಂತ ಕೇಳ್ದಂತೆ ಶಿವ. ಅದಕ್ಕೆ ನನಗೆ ಗೊತ್ತಿಲ್ಲದೆ ಇರೋ ಹೊಸ ಕಥೆ ಹೇಳು ಅಂತ ಕೇಳಿದ್ಲು ಪಾರ್ವತಿ. ನನಗೆ ಗೊತ್ತಿಲ್ಲದೆ ಇರೋ ಕಥೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿರಬಾರ್ದು ಆ ಕಥೆ ಹೇಳು ನನಗೆ. ಹೊಸ ಕಥೆ. ಹೊಸ ಕಥೆ ಬರ್ತಾ ಇದೆ, ಹೊಸ ಕಥೆ. ನನಗೆ ಹೊಸ ಸೀರಿಯಲ್ ಲಾಂಚ್ ಆದಾಗೆಲ್ಲ ಹೇಳ್ತಾ ಇರ್ತೀನಿ. ಹೌದು, ಇದು ಮಾತ್ರ ಡಿಫ್ರೆಂಟು. ಶಿವ ಹೇಳಿರೋದು ಪಾರ್ವತಿಗೆ. ಹೌದು, ಶಿವ ಕಥೆ ಹೇಳೋದಕ್ಕೆ ಅಂತ ಹೊರಟ. ಅವನು ವಿದ್ಯಾಧರರ ಕಥೆ ಹೇಳ್ತೀನಿ ಅಂತ ಅಂದ. ವಿದ್ಯಾಧರರು ಅಂತ ಒಂದು ಜನಾಂಗ ಅದು. ವಿದ್ಯಾಧರರು ಅಂದ್ರೆ ವ್ಯಕ್ತಿ ಅಲ್ಲ, ವಿದ್ಯಾಧರರು ಅಂತ ಒಂದು ಜನಾಂಗ. ವಿದ್ಯಾಧರರು, ಕಿನ್ನರರು, ಕಿಂಪುರುಷರು, ಹೀಗೆ ದೇವಯೋನಿಗಳು ಅಂತ ಕರೀತಾರೆ. ದೇವಲೋಕಕ್ಕೆ ಸಂಬಂಧಿಸಿದ ಇನ್ನೊಂದು ಜನಾಂಗ ಅದು. ಆ 7 ಜನ ವಿದ್ಯಾಧರರ ಕಥೆಯನ್ನ ಹೇಳ್ತೀನಿ ಅಂತ ಶಿವ ಹೇಳ್ದ. ಕಥೆ ಇನ್ನೇನು ಆರಂಭ ಮಾಡಬೇಕು, ಪಾರ್ವತಿ ಹೋಗಿ ಎಲ್ಲ ಬಾಗಿಲೆಲ್ಲ ಭದ್ರಪಡಿಸಿ ಬಂದಂತೆ, ಬಾಗಿಲು ಕಿಟಕಿ ಎಲ್ಲ. ಯಾರೂ ಕೇಳಬಾರ್ದು, ನಾನು ಒಬ್ಬಳೇ ಕೇಳಬೇಕು ಅಂತ. ಬಾಗಿಲು ಭದ್ರಪಡಿಸಿದವಳು ದ್ವಾರದಲ್ಲಿ ನಿಂತಿದ್ದ ನಂದಿಗೆ ಹೇಳಿದ್ಲು, ಯಾರು ಬಂದರೂ ಒಳಗೆ ಬಿಡಬೇಡ ಅಂತ. ಸರಿ ಅಂತ ನಂದಿ ಕಾಯ್ತಾ ಇದ್ದ. ಒಳಗಡೆ ಕಥೆ ಶುರುವಾಯಿತು. ಶಿವ ಗಣಗಳು ಅಂತ ಇವೆ. ಶಿವನ ಗಣಗಳು ಅಂತ ಅಂದರೆ ಶಿವನ ಅನುಚರರು. ಸಾಕಷ್ಟು ಜನ ಗಣಗಳಿವೆ. ಆ ಗಣಗಳಿಗೆ ಬೇರೆ ಬೇರೆ ಗುಂಪುಗಳಿವೆ. ಆ ಗುಂಪುಗಳಿಗೆ ಒಬ್ಬೊಬ್ಬ ಅಧಿಪತಿ ಇರ್ತಾನೆ. ಆ ಎಲ್ಲ ಗುಂಪುಗಳ ಅಧಿಪತಿ ಗಣಪತಿ, ಹಾಗಾಗಿ ಅವನಿಗೆ ಗಣಪತಿ ಅಂತ ಹೆಸರು. ಈ ಶಿವಗಣದ ಒಬ್ಬ ಅಧಿಪತಿ ಯಾರು ಅಂದರೆ ಪುಷ್ಪದಂತ ಅಂತ. ಪುಷ್ಪದಂತ ಬಂದ, ಯಾವತ್ತೂ ಬರ್ತಾ ಇದ್ದವನು. ಅವನು ಸಹಜವಾಗಿ ಬಂದು ಓಡಾಡೋದು. ಈ ಕೈಲಾಸದಲ್ಲಿ ಹಾಗೆಲ್ಲ ಬಾಗ್ಲಾಕೋದು, ತಡೆಯೋದು ಅಂತೆಲ್ಲ ಇರಲಿಲ್ಲ. ಅಂದರೆ ಕೆಲವರಿಗೆ ಎಲ್ಲೇ ಆದರೂ ಮುಕ್ತ ಅವಕಾಶಗಳಿರ್ತಾವಲ್ಲ, ಹಾಗೆ ಯಾವಾಗಲೂ ಸೀದಾ ಅವನು ಬರೋ ಸಮಯ ಒಳಗೆ ಹೋಗ್ತಿದ್ದ ಶಿವನ ಸೇವೆಗೆ ಅಂತ. ನಂದಿ ಇವತ್ತು ತಡೆದ, ಒಳಗೆ ಹೋಗಬಾರ್ದು. ಯಾಕೆ ಅಂತ ಕೇಳ್ದ ನಂದಿಯನ್ನು. ಈಗ ಇಬ್ಬರು ಸಮಾನ ಮಟ್ಟದ ಆಫೀಸರ್ ಆದಾಗ ತಡೆಯೋಕೆ ಹಿಂಗೇನು ಅನ್ಕೊಂತ ಬರುತ್ತಲ್ಲ, ಯಾಕೆ ಅಂತ ಕೇಳ್ದ. ಪಾಪ ನಂದಿಗೂ ಗೊತ್ತಿಲ್ಲ ಯಾಕೆ ಅಂತ. ಇನ್ಸ್ಟ್ರಕ್ಷನ್ ಬಂದಿದೆ, ಪಾರ್ವತಿ ಹೇಳಿದ್ಲು ಯಾರನ್ನೂ ಒಳಗೆ ಬಿಡಬೇಡ ಅಂತ. ಅಷ್ಟೇ. ಅವನು ಅದನ್ನೇ ಹೇಳ್ದ. ಈ ಪಾರ್ವತಿಗೂ ಬಾಗಿಲು ಮುಚ್ಚಿಡೋದಕ್ಕೂ ತುಂಬ ಸಂಬಂಧ ಇದೆ ಅನ್ಸುತ್ತೆ. ಆಗ ಅವನಿಗೊಂದು ಕುತೂಹಲ ಹುಟ್ಟಿತು. ಯಾವಾಗಲೂ ಹಾಗೇನೆ, ರಹಸ್ಯ ಇದೆ ಅಂತ ಗೊತ್ತಾದ ಕೂಡಲೇ ಕುತೂಹಲ ಹುಟ್ಟುತ್ತೆ. ಹೇಳಬಾರ್ದು ಅಂತ ಹೇಳಿದ್ರೆ ಅದನ್ನು ಹೇಳದೆ ಇರೋಕ್ಕಾಗಲ್ಲ. ಅಂದರೆ 2 ಥರ ಇದೆ ಅಂತ ನಮ್ಮ ಗುರುಗಳು ಶೇಷಾಚಲರು ಹೇಳ್ತಾ ಇದ್ರಂತೆ. ರಹಸ್ಯ, ಗುಟ್ಟು ಅನ್ನೋದ್ರಲ್ಲಿ 2 ಥರ ಅಂತ. ಒಂದು ಗುಟ್ಟಿದೆ ಅಂತಲೇ ಗೊತ್ತು ಮಾಡದೇ ಇರೋದು, ಇನ್ನೊಂದು ಗುಟ್ಟಿದೆ ಅಂತ ಗೊತ್ತು ಮಾಡೋದು, ಆದರೆ ಬಿಟ್ಕೊಡದೆ ಇರೋದು. ಅದು ಇನ್ನೂ ಕಷ್ಟ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಗುಟ್ಟಿದೆ ಅಂತ ಗೊತ್ತು ಮಾಡದೇ ಇದ್ರೆ ಹೆಚ್ಚು ಅನುಕೂಲ, ಹೆಚ್ಚು ಸೇಫ್ ಅದು. ಆದ್ರೆ ಏನಾಗುತ್ತೆ, ಎಷ್ಟೋ ಸಲ ಗುಟ್ಟಿದೆ ಅಂತ ಗೊತ್ತು ಮಾಡಿ ಗುಟ್ಟು ಹೇಳದೆ ಒಂದು ಅವರನ್ನೊಂದು
ಅವ್ರಿಗೊಂದು ಕಷ್ಟ ಕೊಡೋದಿದೆ ವೇದನೆ. ಅವನಿಗೇನೋ ಗೊತ್ತಿದೆ, ನನಗೆ ಅವ್ನು ಬಾಯ್ ಬಿಡ್ತಿಲ್ಲ ಅಂತ ಒಂದು ಕಾಡಿಸೋದಿದೆಯಲ್ಲ. ಹಾಗಾಗಿ ಕಾಡಿಸೋದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಗುಟ್ಟಿದೆ ಅಂತ ತೋರಿಸ್ಕೊಳ್ತಾರೆ, ಗುಟ್ಟೇನು ಅಂತ ಹೇಳೋಲ್ಲ. ಅದೇನೋ ಸಂತೋಷ ಅದ್ರಲ್ಲಿ, ಬಹಳ ಸಂತೋಷ ಅದು. ವಿಕೃತ ಆನಂದ ಅಂತ ಕರೀತಾರಲ್ಲ, ಅದ್ರ ಪಟ್ಟಿಲ್ ಅದು ಸೇರುತ್ತೆ. ಇನ್ನೊಬ್ಬನನ್ನ ಕಾಡಿಸ್ಬೇಕು, ಬೇಯಿಸ್ಬೇಕು ಅಂದ್ರೆ ಅಂಥದ್ದು ಒಂದು ಏನೋ ಒಂದು ತಲೆಗೆ ಹುಳ ಬಿಡ್ಬೇಕು. ಅದೇ ಅದೇ ಒಬ್ಬನಿಗೆ ಗುಟ್ಟು ಹೇಳದ್ನಂತೆ. 4 ಜನ ಇದ್ರು. ಒಬ್ಬ ಹೇಳ್ದ ಅವನಿಗೆ ಏನು ಅಂದ್ರೆ ಭತ್ತ ಸುಲಿದ್ರೆ ಅಕ್ಕಿ ಅಂತ. ಓಕೆ, ಭತ್ತ ಸುಲಿದ್ರೆ ಅಕ್ಕಿ, ಭತ್ತ ಇರುತ್ತೆ, ಅದರ ಮೇಲ್ಗಡೆ ತೆಗೆದ್ರೆ ಅಕ್ಕಿ ಅಂತ ಗುಟ್ಟಾಗಿ ಹೇಳ್ದ. ದೊಡ್ಡಕ್ಕೆ ಯಾರಿಗೂ ಹೇಳಬೇಡ ಅಂತ ಅಂದ. ಹುಳ ಬಿಟ್ಟ. ಹುಳ ಬಿಟ್ಟ. ಅವನಿಗೆ ಮತ್ತೊಬ್ಬನಿಗೆ ಕುತೂಹಲ ಬಂತು. ಅವನು ಕೇಳ್ದ, ಅವನೇನು ಹೇಳ್ದ? ಇಲ್ಲ, ಅವನು ಹೇಳಬಾರ್ದು ಅಂತ ಹೇಳಿದಾನೆ. ಇಲ್ಲ ನೀ ನನಗೆ ಹೇಳು, ನೀ ನನ್ನ ಫ್ರೆಂಡ್ ಅಲ್ವಾ, ನನಗೆ ಹೇಳು. ಅವನಂದ ಭತ್ತ ಸುಲಿದ್ರೆ ಅಕ್ಕಿ ಅಂತ ಹೇಳ್ದ ಅಂತ. ಇದೊಂದು ಗುಟ್ಟ. ಈ ಜಗತ್ತಿಗೆ ಗೊತ್ತಿರೋದು, ಇದನ್ನ ಯಾರಾದ್ರೂ ಗುಟ್ಟಾಗಿ ಹೇಳ್ತಾರ? ಅವ್ನು ನಂಬಲೇ ಇಲ್ಲ. ಈಗ ಅವರಿಬ್ಬರು ಫ್ರೆಂಡ್ಶಿಪ್ ಅನ್ನ ಭತ್ತ ಸುಲಿದ್ರೆ ಅಕ್ಕಿ ಅಂತೇಳಿ ಮುರಿದ್ಬಿಟ್ಟ. ಹಾಗಾಗಿ ಗುಟ್ಟು ಇಟ್ಟುಕೊಂಡು ಹೇಳಬಾರದು ಅಂತ ಮಾಡೋದ್ರಲ್ಲಿ ಬಹಳಷ್ಟು ಕೆಲಸಗಳಾಗುತ್ತವೆ, ವೈವಿಧ್ಯತೆಗಳು ಇದೆ. ಓಕೆ, ಈ ಗುಟ್ಟಿ ಹಾಗಾಗಿ ನಂದಿಗೆ ಏನಾಯ್ತು? ನಂದಿಗೆ ಗೊತ್ತಿಲ್ಲ. ಪುಷ್ಪದಂತ ನಂದಿಗೆ ಅದೇನ ತಾನು ಆ ಗುಟ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಹುಟ್ಲಿಲ್ಲ. ಪುಷ್ಪದಂತ ಗುಟ್ಟುತ್ತದು. ಈ ಅನಾವಶ್ಯಕ ಕುತೂಹಲ ಅಂತ ಇದೆಯಲ್ಲ, ಅದು ಬಹಳ ಅಪಾಯ. ಅದು ಅದ್ರ ಸುದ್ದಿಗೆ ಹೋಗ್ಬಾರದು. ನಮಗೆ ಗೊತ್ತಾಗಬಾರದು ಅಂತ ಸೃಷ್ಟಿಯಲ್ಲಿ ಏನೋ ಒಂದನ್ನ ಸೃಷ್ಟಿ ಇಟ್ಕೊಂಡಿದೆ ಅಂದ್ರೆ ಆಗ್ಲಿ, ನಂಗೆ ಗೊತ್ತಾಗೋದು ಬೇಡ ಅಂತ ಇರಬೇಕು. ಅದು ಕ್ಯೂರಿಯಾಸಿಟಿ ಕಿಲ್ ದ ಕ್ಯಾಟ್ ಅಂತ. ಹೌದು. ನಮಗೇನಂದ್ರೆ ಅದೇನೋ ಕುತೂಹಲ, ಎಲ್ಲ ಗೊತ್ತಾಗಬೇಕು ಅಂತ. ಮತ್ತೆ ಬಾಗಿಲು ಹಾಕಿದೆ ಅಂತ ಅಂದ ಕೂಡಲೇ ನೀವು ಹೇಳ್ದಂಗೆ ಬಾಗಿಲು ಓಪನ್ ಮಾಡಿ ನೋಡಬೇಕು ಅಂತ, ಗೋಡೆ ಆಚೆಗಿದೆ ಏನು ಅಂತ ನೋಡಬೇಕು ಅಂತ ಕುತೂಹಲ ಹುಟ್ಟುತ್ತೆ ಇವನಿಗೆ. ಇವನೇನು ಮಾಡ್ದ? ಅವನು ಯೋಗಿ, ಪುಷ್ಪದಂತ. ಯೋಗದ ಮಾರ್ಗದಲ್ಲಿ ಗೊತ್ತಾಗದಂತೆ ಒಳಗೋಗ್ಬಿಟ್ಟ. ಶಿವ ಪಾರ್ವತಿನೂ ಅದನ್ನು ಗಮನಿಸ್ಲಿಲ್ಲ. ಈಗ ಅವರಿಗೆ ಆ ಶಕ್ತಿ ಇದ್ದೇ ಇರತ್ತೆ, ಆದರೆ ಆ ಶಕ್ತಿ ಇದ್ದಿರತ್ತೆ ಅಂದರೆ ಅದನ್ನು ಬಳಸಿದ್ರು ಮಾತ್ರ ಗೊತ್ತಾಗತ್ತೆ. ಕಣ್ಣಿದೆ, ಕಣ್ಣು ಬಿಟ್ಟರೆ ಮಾತ್ರ ಕಾಣಿಸತ್ತೆ ಅಂತ ಹೇಳಿದಾಗಿದೆ. ಶಿವ ಪಾರ್ವತಿ ಗೊತ್ತಾಗಿಲ್ಲ. ಶಿವ ಕಥೆ ಹೇಳ್ತಾ ಇದ್ದ, ಪಾರ್ವತಿ ಕೇಳ್ತಾ ಇದ್ಲು. ಇವನು ಕುತ್ಕೊಂಡು ಎಲ್ಲ ಕತೆ ಕೇಳ್ದ. ಎಷ್ಟೊತ್ತು ಶಿವ ಕತೆ ಹೇಳಿದ್ನೋ ಅಷ್ಟು ಕತೆ ಕೇಳ್ದ. ಕತೆ ಮುಗೀತು, ಅವನೆದ್ದು ಮನೆಗೆ ಹೋಗ್ಬಿಟ್ಟ ಪುಷ್ಪದಂತ. ಮನೆಗೆ ಹೋದ್ರೆ ಏನಾಯ್ತು? ಈ ಕಥೆ ಇದೆಯಲ್ಲ, ಅದಕ್ಕೊಂದು ಸ್ವಭಾವ ಇದೆ ಕಥೆಗೆ. ಅದು ತನಗೆ ಗೊತ್ತಿರುವ ಕಥೆಯನ್ನು ಇನ್ನೊಬ್ಬರಿಗೆ ಕಿವಿಗೆ ಹಾಕೋ ತನಕ ಸುಮ್ಮನೆ ಇರಿಸೋಲ್ಲ. ಅದು ಪಕ್ಕದ ಮನೆ ಕತೆ ಗೊತ್ತಾಯ್ತು ಅಂತ ಅಂದ ಕೂಡಲೇ ಅದು ಈಚೆ ಮನೆಗೆ ಹೇಳಲೇಬೇಕು. ಒಬ್ಬನ ಕತೆ ಗೊತ್ತಾಯ್ತು, ಅವನ ಕತೆ ಗೊತ್ತಾ ಅಂತ ಶುರು ಮಾಡಲೇಬೇಕು. ಇನ್ನೊಬ್ರು ಸಮಾಧಾನನೇ ಇಲ್ಲ. ಒಳಗಡೆ ಅದು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಇದ್ದಂಗೆ. ಅದು ಎಷ್ಟೊತ್ತಿಗೆ ಹೊರಗೆ ಬರಲಿ ಅಂತ ಕಾಯ್ತಾ ಇರುತ್ತೆ. ಮನೆಗೆ ಹೋದ, ಅವನಿಗೆ ತಡ್ಕೊಳಕ್ಕಾಗಿಲ್ಲ. ಅವನ ಹೆಂಡತಿ ಜಯ ಅಂತ, ಅವಳಿಗೆ ಕತೆ ಹೇಳ್ದ ಪೂರ್ಣ. ಆದರೆ ಯಾವತ್ತಾಯ್ತು? ಈ ಜಯ ಯಾರು ಅಂದರೆ ಅವಳು ಪಾರ್ವತಿಯ ಸೇವಕಿ. ಮರುದಿನ ಬೆಳಗ್ಗೆ ಪಾರ್ವತಿಯ ಸೇವೆಗೆ ಜಯ ಬಂದ್ಲು. ಈಗ ಸಮಸ್ಯೆ ಪುಷ್ಪದಂತನಿಂದ ಜಯಾಂಗೆ ವರ್ಗಾವಣೆ ಆಗಿತ್ತು ಕಥೆ. ಈಗ ಅವಳೊಳಗೊಂದು ಕಥೆ ಇದೆ, ಹೊಸ ಕಥೆ, ಕೇಳಿರದ ಕಥೆ. ಈಗ ಯಾರಿಗಾದರೂ ಹೇಳಬೇಕು ಅಂತ ತುಡಿತ. ಅವಳು ಬಂದ್ಲು, ಪಾರ್ವತಿಗೆ ಕತೆ ಹೇಳಕ್ಕೆ ಶುರು ಮಾಡಿದ್ಲು. ಓ ದೇವ್ರೆ. ಪಾರ್ವತಿ ಅವಳ ಕತೆ ಶುರು ಮಾಡ್ತಾ ಇದ್ದ ಹಾಗೆ ಸಿಟ್ಟು ಬಂತು ಪಾರ್ವತಿಗೆ. ಶಿವನ ಹತ್ರ ಗಲಾಟೆ ಮಾಡಿದ್ಲು. ಯಾರಿಗೂ ಹೇಳದೇ ಇರೋ ಕತೆ, ಹೊಸ ಕತೆ ಹೇಳು, ಯಾರಿಗೂ ಗೊತ್ತಿಲ್ಲದೆ ಇರೋ ಕತೆ ಅಂದ್ರೆ ಜಯಂಗೂ ಗೊತ್ತಿರೋ ಕಥೆ ಇದು. ಈ ಕಥೆ ಹೇಳಿ ಆಂಗಲ್ ಅಲ್ಲಿ ನೋಡುದು. ಹೌದು, ಅಂದ್ರೆ ನೀನು ಹೊಸ ಕತೆ ಹೇಳಿಲ್ಲ, ನನಗೆ ನೀ ಮೋಸ ಮಾಡಿದೆ ಅಂತ ಜಗಳ ಮಾಡಿದ್ಲು. ಶಿವ ಯೋಚನೆ ಮಾಡ್ದ, ಈ ಕತೆ ಯಾರಿಗೂ ಗೊತ್ತೇ ಇಲ್ವಲ್ಲ, ಜಯಂಗ್ ಹೆಂಗ್ ಹೋಗಿ ತಲುಪ್ತು ಅಂತ. ಶಿವ ಕಣ್ಮುಚ್ಚಿ ಏನಾಗಿದೆ ಅಂತ ನೋಡ್ದ. ನೋಡಿದ್ರೆ ಗೊತ್ತಾಯ್ತು ಇದು ಪುಷ್ಪದಂತನ ಕಿತಾಪತಿ. ಪಾರ್ವತಿಗಳದ ನೋಡು, ನಾನು ಹೇಳಿಲ್ಲ, ನಾನು ಹೇಳಿದ್ದು ಹೊಸ ಕಥೆನೆ. ಪುಷ್ಪದಂತ ಯೋಗ ಮಾರ್ಗದಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ದಾನೆ. ಪಾರ್ವತಿ ಭಾರಿ ಸಿಟ್ಟು ಬಂತು. ಒಂದು, ತನಗೆ ಮಾತ್ರ ಗೊತ್ತಿರಬೇಕಿತ್ತು ಅನ್ನೋ ಕಥೆ, ಮಾತ್ರ ಮೊಟ್ಟ ಮೊದಲಿಗೆ ಕೇಳಬೇಕಿತ್ತು ಅನ್ನೋ ಕಥೆ ಅವನು ಕೇಳ್ಬಿಟ್ಟಿದ್ದಾನೆ. ಕಾಂತನಿಂದ ಏಕಾಂತದಲ್ಲಿ ಬಂದಿದ್ದು ಅಂತ ತಿಳ್ಕೊಂಡಿದ್ದು, ಅದು ಏಕಾಂತ ಭಂಗ ಆಗಿದೆ. ಅದರ ಜೊತೆಗೆ ಹೇಳ್ದೆ ಕೇಳದೆ ಒಳಗೆ ಬಂದಿದ್ದಾನೆ. ಅದರಲ್ಲೂ ಯೋಗ ಮಾರ್ಗದಲ್ಲಿ ಬಂದು ಮೋಸ ಬೇರೆ ಮಾಡಿದ್ದಾನೆ. ಸಿಟ್ಟು ಬರದೇ ಇರತ್ತಾ? ಪುಷ್ಪದಂತನಿಗೆ ಕರೆ ಹೋಯ್ತು.
ಬಂದ ಕೂಡಲೇ ಪಾರ್ವತಿ ಸಿಟ್ಟಾಯಿತು, ಶಾಪ ಕೊಟ್ಬಿಟ್ಲು, ಮನುಷ್ಯನಾಗಿ ಹುಟ್ಟು ಅಂತ. ಮೇಲಿನ ಲೋಕದವರೆಲ್ಲ ಶಾಪ ಕೊಡೋದಕ್ಕೆ ಒಂದೇ ಇಟ್ಕೊಂಡಿದ್ದಾರೆ, ಮನುಷ್ಯನಾಗಿ ಹುಟ್ಟು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಂದವರೆಲ್ಲ ಶಪಿಸಲ್ಪಟ್ಟವರು ಅಂತ. ಶಾಪಗ್ರಸ್ತರೇ, ಎಲ್ಲರೂ ಶಾಪಗ್ರಸ್ತರೇ. ಪಾಪ ಅವನಿಗೆ ಆ ಶಾಪ ಬಂದಿದ್ದು ನೋಡಿ, ಅಲ್ಲಿ ಮಾಲ್ಯವಂತ ಅಂತ ಇನ್ನೊಬ್ಬ ಗಣನಾಯಕ, ಅವನ ಗೆಳೆಯ ಅವನಿಗೆ ಅಯ್ಯೋ ಪಾಪ ಅನ್ನಿಸ್ತು, ಸುಮ್ಮನೆ ಒಂದು ಶಾಪ ತಗೊಂಡ್ಬಿಟ್ನಲ್ಲ, ಏನು ದೊಡ್ಡ ಅಪರಾಧ, ಏನೋ ಒಂದು ಕತೆ ಕೇಳಬಾರ್ದಾಗಿತ್ತು, ಏನೋ ಒಂದು 4 ಮಾತು ಬೈದು ಬಿಡ್ಬೋದಾಗಿತ್ತಲ್ಲ ಅಂತ ಇವನು ವಹಿಸ್ಕೊಂಡು ಬಂದ. ಹೋಗಿ ಮನುಷ್ಯ ಜನ್ಮ ಅಷ್ಟು ದೊಡ್ಡ ಅಂತ. ಪಾರ್ವತಿಗೆ ಅವನ ಮೇಲೆ ಸಿಟ್ಟು ಬಂತು, ನಿಂದೇನಿಲ್ಲ ಉಸಾವರಿ ಅಂದ್ಲು. ಅವನಿಗೂ ಶಾಪ ಕೊಟ್ಲು, ನೀನು ಮನುಷ್ಯನಾಗಿ ಹುಟ್ಟು. ಆಯ್ತು. ಸರಿ, ಇಬ್ಬರು ಕಾಲಿಗೆ ಬಿದ್ದರು. ಜಯನೂ ಕಾಲಿಗೆ ಬಿದ್ಲು, ಇವಳ ಆಪ್ತ ಸೇವಕಿ. ಹಾಗಾಗಿ ಅವನಿಗೆ ಪಾರ್ವತಿಗೆ ಮನಸ್ಸು ಕರಗ್ತು. ಮನಸ್ಸು ಕರಗಿ ಈಗ ಶಾಪಕ್ಕೊಂದು ವಿಮೋಚನೆ ಬೇಕು, ಶಾಪಮೋಕ್ಷ. ಶಾಪಮೋಕ್ಷ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಷ್ಟು ಕಾಲ ಏನೋ ಅಂತ ಹೇಳಲಿಲ್ಲ ಅವಳು, ಮುಗಿಸಿ ಮೇಲೆ ಬರೋದಕ್ಕೊಂದು ಏನೋ ಒಂದು ಬೇಕು, ಅದನ್ನು ಕೊಡ್ಲು ಅವಳು, ಶಾಪ ವಿಮೋಚನೆ. ಶಾಪ ವಿಮೋಚನೆ ಏನು ಅಂದರೆ, ಪುಷ್ಪದಂತನಿಗೆ ಹೇಳಿದ್ಲು, ನೀನು ಈಗ ಕೇಳಿದ ಕಥೆಯನ್ನು ಭೂಮಿಯಲ್ಲಿ ಒಬ್ಬನಿಗೆ ಹೇಳಬೇಕು, ಆವಾಗ ನಿನಗೆ ಶಾಪ ಮೋಕ್ಷ ಅಂತ. ಆ್ಯಂಟಿಡ್ಯೂಟ್. ನೀನು ಇನ್ನೊಬ್ಬನಿಗೆ ಕತೆ ಹೇಳಿದರೆ ನಿನಗೆ ಶಾಪ ಮೋಕ್ಷ ಅಂತ. ಈ ಲೈನು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಓಕೆ, ನೀವು ಎಲ್ಲರೂ ಶಾಪಗ್ರಸ್ತರು ಅಂತ ತಂದ್ರಲ್ಲ, ಹೌದು, ಕತೆ ಇನ್ನೊಬ್ಬರಿಗೆ ಹೇಳಿದ್ರೆ ನಮಗೆ ಶಾಪ ಮೋಕ್ಷ ಅಂತ. ಗೊತ್ತಾಯ್ತು. ಹಂಗಾಗಿ ಅವನೇ ಹೇಳಿದ್ಲು, ಯಾರಿಗೆ ಅಂದರೆ ಯಾರಿಗೋ ಅಲ್ಲ, ಅವಳು ಆಯ್ಕೆ ಮಾಡಿದಾಳೆ. ಅಲ್ಲೊಬ್ಬ ಕಾಣಭೂತಿ ಅಂತ ಒಬ್ಬ ಸಿಗ್ತಾನೆ ನಿನಗೆ, ಕಾಡಲ್ಲಿರ್ತಾನೆ. ಅವನು ಯಾರು ಅಂದರೆ ಒಬ್ಬ ಯಕ್ಷ. ಯಕ್ಷ ಅಂತ ಒಂದು ಜನಾಂಗ, ವಿದ್ಯಾಧರ, ಕಿನ್ನರರ, ಕಿಂಪುರುಷ ಅಂತ ಹೇಳಿದಾಗೆ ಯಕ್ಷ ಅಂತ ಒಂದು ಜನಾಂಗ. ಒಬ್ಬ ಯಕ್ಷ, ಅವನು ಸುಪ್ರತೀಕ ಅಂತ ಅವನ ಹೆಸರಾಗಿತ್ತು. ನಾನು ಹೆಸರೆಲ್ಲ ವಾಪಸ್ ಕೇಳ್ತೀನಿ. ಸುಪ್ರತೀಕ ಅಂತ ಒಂದು ಹೆಸರು ಅವನದ್ದು. ಅವನೀಗ ಕಾಣಭೂತಿಯಾಗಿದ್ದ, ಅಲ್ಲಿ ಕಾಣಭೂತಿ. ಅವನಿಗೊಂದು ಶಾಪ ಬಂದಿತ್ತು, ಯಕ್ಷನಿಗೆ. ದೇವಲೋಕದಲ್ಲಿದ್ದ ಅವನೇನೋ ಮಾಡಿಕೊಂಡ, ಶಾಪ ತಗೊಂಡು ಕೆಳಗಡೆ ಹೋಗಿ ಕಾಣಭೂತಿಯಾಗಿದ್ದ. ಅವನಿಗೊಂದು ಬಿಡುಗಡೆ ಆಗಬೇಕಿತ್ತು. ಅವನಿಗೆ ನೀನು ಈ ಕಥೆ ಹೇಳಿದರೆ ನಿನಗೆ ಶಾಪ ಮೋಚನೆ. ಆ ಕಾರಣಭೂತಿ ಅದನ್ನು ಈ ಮಾಲ್ಯವಂತನಿಗೆ ಹೇಳಬೇಕು. ಈ ಮಾಲ್ಯವಂತನಿಗೆ ಹೇಳಿದರೆ ಕಾರಣಭೂತಿಗೆ ಶಾಪ ವಿಮೋಚನೆ. ಓ ಮೈ ಗಾಡ್. ಓಕೆ, ಚೈನ್. ಹೌದು. ಈ ಮಾಲ್ಯವಂತ ಆ ಕಥೆಯನ್ನು ಬೇರೆಯವರಿಗೆ ಹೇಳಬೇಕು, ಆವಾಗ ಇವನಿಗೆ ಶಾಪ ವಿಮೋಚನೆ. 3 ಜನ ಶಾಪಗ್ರಸ್ತರಾಗಿದ್ದಾರೆ. ಹೌದು. ಈ 3 ಜನನೂ ಕಥೆಯನ್ನು ಒಬ್ಬರಿಂದೊಬ್ಬರಿಗೆ ದಾಟಿಸ್ಬೇಕು. ಪುಷ್ಪದಂತ ಸುಪ್ರತೀಕನಿಗೆ ಅಂದರೆ ಈಗಿನ ಕಾರಣಭೂತಿಗೆ ದಾಟಿಸ್ಬೇಕು, ಕಾರಣಭೂತಿ ಮಾಲ್ಯವಂತನಿಗೆ ದಾಟಿಸ್ಬೇಕು, ಮಾಲ್ಯವಂತ ಪ್ರಪಂಚಕ್ಕೆ ಹೇಳಿ ಬರಬೇಕು ಕಥೆನ. ಸರಿ ಆಯಿತು, ಭೂಮಿ ಬಿದ್ದರೆ ಇನ್ನೇನು ಮಾಡೋಕ್ಕಾಗಲ್ಲ. ತುಂಬ ದಿನ ಕಳೀತು. ಕಳೆದಾದ್ಮೇಲೆ ಒಂದಿನ ಪಾರ್ವತಿ ಕೇಳಿದ್ಲಲ್ಲ, ನಾವು ಶಾಪ ತಗೊಂಡೋದ್ರ ಕಥೆ ಏನಾಯಿತು ಅಂತ ಶಿವನ್ ಕೇಳಿದ್ಲು. ಆಗ ಶಿವ ಅವ್ರ ಕಥೆ ಆರಂಭ ಮಾಡ್ತಾನೆ. ಅಲ್ಲೇನಾಯಿತು ಅಂತ ಶಿವ ಮತ್ತೆ ಕಥೆ ಹೇಳ್ತಾನೆ. ಆ ಕಥೆನೇ ಬೃಹತ್ ಕಥೆ. ಓಕೆ, ಬೃಹತ್ ಕಥೆಯಾಗಿ ಬೆಳೆದಿದ್ದು ಅವರ ಕಥೆ. ಅದೇ ಕಥಾ ಸರಿತ್ಸಾಗರ ಆಗಿ ಬಂದಿದ್ದು. ಈ ಪುಷ್ಪದಂತ ಭೂಮಿಗೆ ಬಿದ್ನಲ್ಲ, ಇವರಿಬ್ಬರು ಕೆಳಗಡೆ ಹುಟ್ಟಿದ್ರು. ಪುಷ್ಪದಂತ ಈಗ ವರರುಚಿಯಾಗಿದ್ದ, ಮಾಲ್ಯವಂತ ಗುಣಾಢ್ಯ ಆಗಿದ್ದ. ಸುಮಾರು ಹೆಸರು ಬಂತೀಗ. ನಾವು ಹೆಸರಲ್ಲಿ ಸ್ವಲ್ಪ ವೀಕು. ಈಗ ವರರುಚಿ ಆಗಿ ಇದ್ನಲ್ಲ, ಅಲ್ಲಿ ಇನ್ನೂ ಎಷ್ಟೋ ಏನೇನೋ ನಡೆಯುತ್ತೆ, ಅವ್ರವ್ರ ಬದುಕಲ್ಲಿ ಏನೇನೋ ನಡೆಯುತ್ತೆ, ಅವ್ರ ಕಥೆಗಳು ಇನ್ನೂ ಇದೆ. ಅವ್ರ ಬದುಕಿನ ಕಥೆ ಬರುತ್ತೆ ಅದರಲ್ಲಿ, ಕಥಾ ಸರಿತ್ಸಾಗರ ಅಥವಾ ಬೃಹತ್ ಕಥೆಯಲ್ಲಿ. ಅವನಿಗೆ ಆಕಸ್ಮಿಕವಾಗಿ ಯಾವತ್ತೋ ಒಂದು ದಿವಸ ಇವನು ಸಿಕ್ಕದ ಕಾರಣಭೂತಿ ಅವನಿಗೆ ಯಾಕೆ ಸಿಕ್ಕದ ಅನ್ನೋದಕ್ಕೊಂದು ಕಥೆ ಇದೆ. ಮತ್ತೆ ಹೀಗೆ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಆ ಕಾರಣಭೂತಿ ಸಿಕ್ಕಾಗ ಇವನು ಅವಾಗ ನೆನಪಾಯ್ತು ಅವನಿಗೆ ಪೂರ್ವಜನ್ಮ, ನಾನು ಅವನು ಮೇಲಿದ್ದವನು ಅಂತ ಕತೆ ಹೇಳ್ದ ಅವನಿಗೆ. ಕತೆ ಹೇಳಿದ ಕೂಡಲೇ ವರರುಚಿ ಮತ್ತೆ ಪುಷ್ಪದಂತನಾಗಿ ಮೇಲ್ ಬಂದ. ಈಗ ಕಾರಣಭೂತಿಯ ಕಿವಿಗೆ ಕಥೆ ಬಿದ್ದಿತ್ತಲ್ಲ,
ಸಹಜವಾಗಿಯೇ ಕಥೆ ಏನು ಮಾಡುತ್ತೆ, ತನ್ನೊಳಗೆ ಒಂದು ಕಡೆ ಉಳ್ಕೊಳ್ಳಲ್ಲ. ಅದು ಇನ್ನೊಬ್ಬರಿಗೆ ಹೋಗ್ಲೇಬೇಕಲ್ಲ. ನಾವು ನೋಡಿದ್ವಲ್ಲ, ಶಾಪ ಬಂದಿದ್ದೆ ಅದಕ್ಕೆ. ಇದರಲ್ಲದೆ ಶಾಪ ವಿಮೋಚನೆಗೆ ದಾರಿ ಬೇರೆ, ಕಥೆ ಇನ್ನೊಬ್ಬರಿಗೆ ಹೇಳೋದೇ ಅದರ ದಾರಿ ಬೇರೆ. ಸರಿ, ಈಗ ಕಾರಣಭೂತಿ ಮಾಡಿದ ತಪ್ಪನ್ನೇ ಮತ್ತೆ ಮಾಡಿ ವಿಮೋಚನೆಗೊಳಿಸೋದೇ ಇದರ ವಿಷಯ. ಬಹಳ ಚೆನ್ನಾಗಿದೆ ಇದು. ಮಾಡಿದ ತಪ್ಪನ್ನೇ ಮತ್ತೊಮ್ಮೆ ಮಾಡಿ ವಿಮೋಚನೆಗೊಳಿಸೋದು. ಈಗ ಅವನಿಗೆ ಕಾರಣಭೂತಿ ಗುಣಾಢ್ಯಂಗೆ ಹೇಳ್ಬೇಕು. ಅವನೆಲ್ಲಿದ್ದಾನೆ ಗೊತ್ತಿಲ್ಲ, ಅವನೆಲ್ಲ ಹುಟ್ಕೊಂಡಿದ್ದಾನೆ, ಇವನೆಲ್ಲ ಹುಟ್ಕೊಂಡಿದ್ದಾನೆ. ಸರಿ, ಇನ್ನೊಂದು ಕತೆ ಬರ್ಬೇಕಲ್ಲ. ಈಗ ಗುಣಾಢ್ಯಂದ ಒಂದು ಕತೆ ಬರಬೇಕು, ಕಾರಣಭೂತಿದ ಇನ್ನೇನೋ ಕತೆ ಬಂದು ಗುಣಾಢ್ಯ ಕಾರಣಭೂತಿ ಒಂದ್ ದಿವಸ ಒಟ್ಟಾಗಬೇಕು. ಒಟ್ಟಾದಾಗ ಇಬ್ಬರಿಗೂ, ಈ ಕಾರಣಭೂತಿಗಂತೂ ನೆನಪಿದೆ, ಈಗ ನೆನಪಾಗಿದೆ, ಅವನಿಗೂ ನೆನಪಾಗಿ ಇವನು ಗುಣಾಢ್ಯನಿಗೆ ಆ ಕಥೆಯನ್ನ ರವಾನಿಸಬೇಕು. ಯಾಕೆ ಕೈಲಾಸದಲ್ಲಿ ಕತೆ ಕೇಳೋದೊಂದು ಪುಷ್ಪದಂತ ಮಾಲ್ಯವಂತನ ಕತೆ ಗೊತ್ತಿಲ್ಲ. ಕರೆಕ್ಟ್. ಹೆಂಗಿದೆ ಕತೆ ಅಂದ್ರೆ, ನಿನಗೂ ಆ ಕತೆ ಹೇಳ್ಬಿಡು ಈಗ್ಲೇನೆ, ಇಲ್ಲೇನೆ. ಅವ್ನು ಯಾರಿಗಾರು ಹೇಳಿ ಮೇಲ್ ಬರ್ಲಿ ಅಂತ ಹೇಳಲಿಲ್ಲ ಪಾರ್ವತಿ. ಆ ಲಿಂಕ್ ಹಂಗೆ ಉಳಿಸಿದಾಳೆ. ಅದು ಕೂಡ ಇನ್ನೊಬ್ಬರ ಮೂಲಕ ಹೋಗ್ಬೇಕು, ಅಲ್ಲಿಂದ ಬಂದ ಶಾಪ ವಿಮೋಚನೆ ಆಗ್ಬೇಕು. ಹೌದು. ಸರಿ, ಕಾರಣಭೂತಿ ಗುಣಾಢ್ಯನಿಗೆ ಕಥೆ ಹೇಳ್ದ. ಈಗ ಕಾರಣಭೂತಿಗೆ ಶಾಪ ವಿಮೋಚನೆ ಆಯ್ತು, ಒಂದು ಸುಪ್ರತೀಕ ಆದ. ಈಗ ಗುಣಾಢ್ಯನ ಕೆಲಸ ಏನು? ಇವನು ಪ್ರಪಂಚಕ್ಕೆಲ್ಲ ಕೊಡಬೇಕು. ಈಗ ಅಂದ್ರೆ ಈಗ ಕಥೆ ಶಾಪ ವಿಮೋಚನೆ ಮಾಡತ್ತೆ ಅಂತ ಆಯ್ತು. ಈಗ ಶಾಪಗ್ರಸ್ತರು ಯಾರ್ಯಾರಿದಾರೋ ಏನೋ ಜಗತ್ನಲ್ಲಿ, ಎಲ್ಲರ ಶಾಪನೂ ಹೋಗ್ಬಿಡ್ಲಿ, ಗುಣಾಢ್ಯ ಹೇಳ್ಕೊಳ್ಳಿ ಅದನ್ನ ಅಂತ ಪಾರ್ವತಿ ಹೇಳಿದ್ದು. ಶಾಪಗ್ರಸ್ತರಾಗಿರೋರೆಲ್ಲ ಕತೆ ಕೇಳಿ ಶಾಪ ವಿಮೋಚನೆ ಪಡ್ಕೊಳ್ಳಿ, ಅದರ ಮೂಲ ಹಾಗೆ ಅದು. ಈಗ ಗುಣಾಢ್ಯ ಅದನ್ನ ಹೇಳಬೇಕು. ಅವನು ಒಂದು ರಾಜನ ಆಸ್ಥಾನದಲ್ಲಿದ್ದ, ದೊಡ್ಡ ವಿದ್ವಾಂಸ. ಅವನು ಸಾತವಾಹನ ರಾಜನ ಆಸ್ಥಾನದಲ್ಲಿದ್ದ. ಅವನು ಒಂದಿನ ಏನಾಯ್ತು, ರಾಜನಿಗೆ ಇವನಿಗೆ ಒಂದು ಜಗಳ ಬಂತು. ಜಗಳ ಬಂದು ಅವನಿಗೆ ಸಿಟ್ಟು ಬಂತು, ಬಿಟ್ಟು ಹೋಗ್ಬಿಟ್ಟ. ಅಲ್ಲಿಂದ ಬಿಟ್ಟು ಹೋಗಿ ಕಾಡು ಸೇರದ. ಆ ಕಾಡಲ್ಲಿ ಕಾರಣಭೂತಿ ಸಿಕ್ಕದೆ ಅವನಿಗೆ. ಅವಾಗ ಕತೆ ಸಿಕ್ತು. ಈಗ ಕತೆ ಜಗತ್ತಿಗೆ ಕೊಟ್ಟು ಹೋಗ್ಬೇಕಲ್ವಾ, ಕಥೆನ ಬರ್ದ. ಅಲ್ಲೇ ಮರದ ತೊಗಟೆಗಳನ್ನು ಇದು ಮಾಡಿಕೊಂಡು ಕಥೆ ಬರ್ದ. ಸುದೀರ್ಘವಾದ ಕಥೆ, ರಕ್ತದಲ್ಲಿ ಬರೆದಂತೆ ಅವನು ಆ ಕಥೆನ. ಸಿಟ್ಟೊಂದಿತ್ತು, ರಾಜನ ಜೊತೆ ಜಗಳ, ಸಿಟ್ಟೆಲ್ಲ ಇತ್ತು. ಕಥೆ ಬರೆದ. ಕಥೆ ಎಲ್ಲ ಬರೆದ್ಮೇಲೆ ಈಗ ಎಲ್ಲ ಕಡೆಗೆ ಹೋಗ್ಬೇಕಲ್ವಾ, ಪುಸ್ತಕ ಎಲ್ಲ ಕಡೆಗೆ ಹೋಗ್ಬೇಕು ಅಂದರೆ ಪಬ್ಲಿಷ್ ಆಗಬೇಕು, ಒಳ್ಳೆ ಪಬ್ಲಿಷರ್ ಸಿಗಬೇಕು, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬೇಕು, ನಿಮ್ಮಂಥರೆಲ್ಲ ಬಂದು ಅದಕ್ಕೆ ಪ್ರಮೋಷನ್ ಮಾಡಬೇಕು, ಎಷ್ಟೆಲ್ಲ ಇದೆ. ಸುಮ್ಮನೆ ನಂದೊಂದು ಪುಸ್ತಕ ಇದೆ ಅಂದರೆ ಜನ ಓದಲ್ಲ. ಅವನು ಯೋಚನೆ ಮಾಡ್ದ, ಇದನ್ನು ರಾಜನಿಗೆ ತಲುಪಿಸಿಬಿಟ್ರೆ ಎಲ್ಲರಿಗೂ ತಲುಪಿಸ್ತಾನೆ ರಾಜ, ಮತ್ತಿನ್ಯಾರಿಗೆ ಮಾಡೋಕ್ಕಾಗತ್ತೆ ಅಂತ ತನ್ನ ಶಿಷ್ಯರ ಮೂಲಕ ಬರೆದಿರೋ ಇಷ್ಟು ಕಟ್ಟನ್ನು ತಗೊಂಡೋಗಿ ಸಾತವಾಹನಿಗೆ ಕಳಿಸದ. ಇವನು ಊರಿನ ಹೊರಗೆ ಕೂತಿದ್ದ, ಸಿಟ್ಟಿಳಿದಿರಲಿಲ್ಲ. ಅವನು ಯಾವ ಇದರಲ್ಲಿದ್ನೋ ಏನೋ, ಅವನಿಗೆ ಇವನ ಮೇಲಿನ ಸಿಟ್ಟು ಇಳಿದಿರಲಿಲ್ವೋ, ರಾಣಿ ಜೊತೆಗೆ ಜಗಳ ಆಗಿತ್ತೋ, ಮಂತ್ರಿ ಜೊತೆಗೆ ಸಮಸ್ಯೆ ಆಗಿತ್ತೋ, ಏನು ಕತೆನೋ ಒಂದು ಗೊತ್ತಿಲ್ಲ. ಇವನು ಕತೆ ನೋಡ್ದ, ಅವನಿಗೇನು ಆಸಕ್ತಿ ಬರಲಿಲ್ಲ. ಇದೆಂಥ ಕತೆ ಅಂತ ವಾಪಸ್ ಕೊಟ್ಬಿಟ್ಟ. ಶಿಷ್ಯರು ತಗೊಂಬಂದರು. ಇಲ್ಲ, ರಾಜ ಇದನ್ನು ನೆಗ್ಲೆಕ್ಟ್ ಮಾಡ್ದ, ಏನು ನಿರಾಕರಿಸದ ಅಂತಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಬ್ಬ ಲೇಖಕ ಬರೆದು ಪಬ್ಲಿಷರ್ ಹತ್ರ ತಗೊಂಡೋದಾಗ ಪಬ್ಲಿಷರ್ ರಿಜೆಕ್ಟ್. ಹೌದು. ಜಗತ್ತಲ್ಲಿ ಇವತ್ತು ಅತ್ಯಂತ ಜನಪ್ರಿಯವಾಗಿರುವ ಹ್ಯಾರಿ ಪ್ಯಾಟರು 15 ಸಲ ಏನೋ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅಷ್ಟು ಪಬ್ಲಿಷರ್ಸ್ ಅದನ್ನು ರಿಜೆಕ್ಟ್ ಮಾಡಿದರು ಅಂತ. ಹಾಗೆ ಇಲ್ಲಿ ಸಾತವಾಹನ ರಿಜೆಕ್ಟ್ ಮಾಡಿದ್ದಾನೆ. ಅದು ಬಂತು ವಾಪಸ್ಸು. ಇವನಿಗೆ ಮೊದಲೇ ಆ ಸಿಟ್ಟಿತ್ತು, ಇನ್ನೊಂದಿತ್ತು, ಬೇಜಾರಿತ್ತು. ಸಿಟ್ಟು ಮಾಡಿಕೊಂಡು ಒಂದೊಂದೇ ಹಳೆ ಸುಡೋಕೆ ಶುರು ಮಾಡಿದ. 7 ಜನ ವಿದ್ಯಾಧರರ ಕಥೆ ಇದು. 6 ಜನ ವಿದ್ಯಾಧರರ ಕಥೆ ಸುಟ್ಟಾಗೋಯ್ತು. ಅಷ್ಟೊತ್ತಿಗೆ ಯಾರೋ ರಾಜನಿಗೆ ಹೇಳಿದ್ರು, ಹೊರಗಡೆ ಗುಣಾಢ್ಯ ಹೀಗೆ ಬರೆದಿದ್ದೆಲ್ಲ ಸುಡ್ತಾ ಇದ್ದಾನೆ ಅಂತ. ಆಗ ರಾಜನಿಗೆ ಅಯ್ಯೋ ಅನ್ನಿಸ್ತು, ಏನು ಮಾಡಿಬಿಟ್ಟೆ ನಾನು. ರಾಜ ಓಡ್ ಬಂದು ನಿಲ್ಲಿಸು ಅಂತ ಹೇಳಿ ಉಳಿದಿರುವ ಒಂದು ವಿದ್ಯಾಧರನ ಚರಿತ್ರೆ ಇದೆಯಲ್ಲ, ಅದನ್ನು ಅವನು ಸ್ವೀಕಾರ ಮಾಡ್ದ. ಯಾವಾಗ ರಾಜ ಸ್ವೀಕರಿಸಿ ಅದನ್ನು ಜನಕ್ಕೆ ತಾನು ತಲುಪಿಸ್ತೀನಿ ಅಂತ ಅನ್ನೋ ಆಗ ಗುಣಾಢ್ಯನ ಶಾಪ ವಿಮೋಚನೆ ಆಯಿತು. ಬಟ್ ಒಂದು ಕಥೆ ಅಂದರೆ ಒಬ್ಬ ವಿದ್ಯಾಧರನ ಕಥೆ, ನರವಾಹನ ದತ್ತ ಅಂತ ಒಬ್ಬ ವಿದ್ಯಾಧರನ ಕಥೆ ಅದು. ಹೆಸರುಗಳು ಸೇರಿಸ್ತಾ ಹೋಗ್ತಿದೆ. ನರವಾಹನ ದತ್ತ ಅಂತ ಅವನ ಕಥೆ.
ಇದು ಬೃಹತ್ ಕಥೆ ಹುಟ್ಟಿದ ಕಥೆ ಅಂತ ಬೃಹತ್ ಕಥೆ ತನ್ನ ಮೊದಲು ಹೇಳ್ಕೊಳ್ಳುತ್ತೆ. ಬೃಹತ್ ಕಥೆ ಮತ್ತು ಕಥಾ ಸರಿತ್ಸಾಗರಗಳು ಅದ್ರಲ್ಲಿ ಉಲ್ಲೇಖ ಆಗುತ್ತೆ. ಈ ಕಥೆಯನ್ನು ಹೇಳ್ಕೊಂಡೇ ಶುರು ಮಾಡ್ತಾರೆ ಅವರು, ಅಲ್ಲಿಂದಲೇ ಶುರು ಮಾಡ್ತಾರೆ, ಕೈಲಾಸದಿಂದ ಕಥೆ ಶುರು ಮಾಡ್ತಾರೆ. ಹೀಗಾಯ್ತು ಹೀಗೆ. ಯಾವ ರೂಪದಲ್ಲಿ ಈ ಕಥೆಗಳನ್ನು ಯೂಶಲಿ ಹೇಳ್ತಾರೆ? ಅವನು ಗುಣಾಢ್ಯ ಮೊದಲು ಅದನ್ನ ಪೈಶಾಚ ಭಾಷೆಯಲ್ಲಿ ಬರೆದಿದ್ದ. ಗುಣಾಢ್ಯ ಸಾತವಾಹನ ಕಾಲದ್ದು. ಸಾತವಾಹನ ಗುಣಾಢ್ಯ ಅಲ್ಲ, ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ವ್ಯಕ್ತಿಗಳು. ಸಾತವಾಹನ ಅಥವಾ ಶಾತವಾಹನ. ಓಕೆ ಓಕೆ ಓಕೆ. ನಾನು ಅದೇ ಎಲ್ಲೋ ಕನೆಕ್ಷನ್ ಇದೆ ಅನ್ಕೊಂತ ಇದ್ದೆ. ನೀವು ಭರತನನ್ನೇ ನಾಲ್ಕು ಜನ ಹೇಳ್ತೀವಿ, ಸೊ ಹಾಗಾಗಿ ಇವರು ಬೇರೆ ಇವರು ಇರ್ಬೋದು ಅನ್ಕೊಂಡೆ. ವರರಚಿ ಗುಣಾಢ್ಯ ಎಲ್ಲರೂ ಕಾಣಿಸ್ಕೊಂಡವರೇನೆ ಇತಿಹಾಸದ ಇದರಲ್ಲಿ. ಭರತನೂ ಹೌದು. ಇದು ನಾವು ಮೊದಲ ಕಥೆಗಳಲ್ಲಿ ಭಾರದ್ವಾಜ ಈಗ ಏನಾಯ್ತು, ಅವನು ಪೈಶಾಚ ಭಾಷೆಯಲ್ಲಿ ಬರೆದಿದ್ದ. ಅದು 1ನೇ ಶತಮಾನ ಅಂತ ಹೇಳ್ತಾರೆ ಅದು ಬಂದಿದ್ದು. ಕ್ರಿಸ್ತ ಶಕ 1ನೇ ಶತಮಾನ, ಸಾಮಾನ್ಯ ಶಕೆ 1ನೇ ಶತಮಾನ ಅಂತ. ಸಾಮಾನ್ಯ ಶಕೆ 11ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ಒಬ್ಬ ಆಳ್ತಾ ಇದ್ದ ರಾಜ. ಅವನ ಪತ್ನಿ ರಾಣಿಗೆ ಅದೀಗ ಪೈಶಾಚ ಭಾಷೆ ಆಗ 1000 ವರ್ಷದಲ್ಲಿ ಕ್ಷೀಣಿಸಿತ್ತು. ಕ್ರಿಸ್ತಶಕ 1ರಿಂದ ಕ್ರಿಸ್ತಶಕ 11ಕ್ಕೆ ಬರುವವರೆಗೆ. ಹಾಗಾಗಿ ಜನಕ್ಕೆ ಗೊತ್ತಿರುವ ಭಾಷೆಯಲ್ಲಿ ಬರಬೇಕು ಅಂತ ಅದನ್ನು ಸಂಸ್ಕೃತಕ್ಕೆ ತರಬೇಕು ಅಂತ ಹೊರಟ್ಲವಳು ಬೃಹತ್ ಕಥೆಯನ್ನು. ಕ್ಷೇಮೇಂದ್ರ ಅಂತ ಸಂಸ್ಕೃತದ ಅತಿ ದೊಡ್ಡ ವಿದ್ವಾಂಸ ಅವನು. ಕ್ಷೇಮೇಂದ್ರ ಬರದ ಸಾಧಾರಣ ಅದೇ ಸಂದರ್ಭದಲ್ಲೇನೆ ಮಹಾಭಾರತದ ಇದು ಕೂಡ ಉಲ್ಲೇಖ ಆಗಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಅದಕ್ಕಿಂತ ಲಿಖಿತ ರೂಪದಲ್ಲಿ ಇಲ್ಲ, ಅದು ಇನ್ನು ಹಿಂದೆ ಇತ್ತು. ಓಕೆ ಓಕೆ. 11ನೇ ಶತಮಾನದಲ್ಲಿ ಅದನ್ನ ಅವಳ ಆಸ್ಥಾನದಲ್ಲಿದ್ದ ಅವನು ಕ್ಷೇಮೇಂದ್ರ ಬರದ. ಅವಳಿಗೆ ಸಮಾಧಾನ ಆಗಲಿಲ್ಲ. ಅವನು ಬೃಹತ್ ಕಥಾ ಮಂಜರಿ ಅಂತ ಬರದ. ಅದೇನೋ ಅವಳಿಗೆ ಸಮಾಧಾನ ಆಗಲಿಲ್ಲ. ಅವಳು ಸೋಮದೇವ ಅಂತ ಅವನ ಹತ್ರ ಇನ್ನೊಮ್ಮೆ ಬರೆಸಿದ್ಲು. ಅವನದನ್ನು ಕಥಾ ಸರಿತ್ ಸಾಗರ ಅಂತ ಬರದ. ಸರಿತ್ ಅಂದರೆ ನದಿ, ಕಥೆಯ ನದಿಗಳ ಸಾಗರ ಅಂತ ಅರ್ಥ. ಅದಕ್ಕೆ ಕಥಾ ಸರಿತ್ ಸಾಗರ ಅಂತ. ಈಗ ಕಥಾ ಸರಿತ್ ಸಾಗರ ಬಹಳ ಪ್ರಖ್ಯಾತ ಆಗಿ ಪ್ರಚಲಿತ. ಈ ಪುಸ್ತಕ ಇವತ್ತು ಲಭ್ಯ. ಇವತ್ತು ಅದ್ಭುತ ಕಥೆಗಳು, ನಾವು ಕೇಳುವ ನಮ್ಮ ಪ್ರಾಚೀನವಾದ ಅಸಂಖ್ಯ ಕಥೆಗಳು ಅಲ್ಲಿಯ ಮೂಲದ್ದು. ಪಂಚತಂತ್ರ ಹಿತೋಪದೇಶಗಳು ಕೂಡ ಕಥಾ ಸರಿತ್ಸಾಗರಕ್ಕೆ ಋಣಿಯಾಗಿವೆ, ಅಲ್ಲಿಯ ಕಥೆಗಳನ್ನು ತೆಗೆದುಕೊಂಡಿವೆ. ಅವು ಮಹಾಭಾರತವನ್ನು ಹೊರತುಪಡಿಸಿದರೆ, ಪುರಾಣಗಳನ್ನು ಹೊರತುಪಡಿಸಿದರೆ ಅಷ್ಟು ದೊಡ್ಡ ಕಥೆಗಳ ಸಂಗ್ರಹ ಇರೋದು ಅಲ್ಲೇನೆ. ಈ ಬಟ್ಟಿ ವಿಕ್ರಮಾದಿತ್ಯನ ಕತೆ, ಬೇತಾಳ ವಿಕ್ರಮಾದಿತ್ಯನ ಕತೆ, ಅವೆಲ್ಲ ಅಲ್ಲಿದೆ ಕಥೆಗಳು. ಚಂದಮಾಮಗಳಲ್ಲಿ ಹಿಂದೆ ಬರ್ತಾ ಇದ್ದ ಹೆಚ್ಚಿನ ಕಥೆಗಳು ಅಲ್ಲಿಯ ಕಥೆಗಳೇನೆ. ಕಥಾ ಸರಿತ್ಸಾಗರದ್ದು ಅದು ಹುಟ್ಟಿದ ಕಥೆ ಇದು. ಈ ಕಥೆಯ ಸೌಂದರ್ಯ ಏನು ಅಂದರೆ, ಕಥೆ ಕೇಳಬೇಕು ಅನ್ನುವ ಆಸೆ ಯಾರಿಗೆ ಅಂದರೆ ಪಾರ್ವತಿಗೆ. ಕಥೆ ಹೇಳೋದು ಯಾರು ಅಂದರೆ ಶಿವ. ಅಂದರೆ ಕಥೆ ಹೇಳೋದಾ ಅಂತ, ಕಥೆ ಹೇಳೋದನ್ನು ಸಣ್ಣದಾಗಿ ನೋಡಬೇಕಾಗಿಲ್ಲ ಅಂತ. ಕಥೆ ಹೇಳಿದ್ದು ಶಿವ ಮತ್ತು ಕೇಳಿದ್ದು ಪಾರ್ವತಿ. ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಹೊಸ ಕಥೆ ಕೇಳಬೇಕು, ನಂಗೊಬ್ಳಿಗೆ ಗೊತ್ತಿರಬೇಕು ಅಂದರೆ ಅದೊಂದು ಬಹಳ ಅಮೂಲ್ಯವಾದದ್ದು ಅಂತಾಯ್ತು. ಕದ್ದು ಕೇಳಿದ್ದಕ್ಕೆ ಶಿಕ್ಷೆ ಕೊಡುವಷ್ಟು. ಮತ್ತು ಕಥೆ ಕೇಳಿದರೆ ಶಾಪ ವಿಮೋಚನೆ ಅನ್ನೋದಕ್ಕೆ ಬಹಳ ತಾತ್ವಿಕ ಅರ್ಥ ಬಂತು. ಶಾಪ ಅಂದರೆ ಏನು? ಏನೇನೋ ನಲಗ್ತಾ ಇರ್ತೀವಿ, ನೋಯ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ, ಅದರಿಂದ ಹೊರಗೆ ಬರಬೇಕು ನಮಗೆ. ಬಟ್ ಈ ಕಥೆಗಳು ಹೇಗೆ ಸಹಾಯ ಮಾಡುತ್ತೆ? ಕಥೆನೇ ಸಹಾಯ ಮಾಡುತ್ತೆ. ಇವತ್ತು ಮೋಟಿವೇಶನ್ ಅಂತ ಇವತ್ತೇನು ನಮ್ಮನ್ನು ಆಳಕ್ಕೆ ಬಿದ್ದವರನ್ನ, ಪ್ರಪಾತಕ್ಕೆ ಬಿದ್ದವರನ್ನ ಎತ್ತುತ್ತಾ ಇರೋದು ಮೋಟಿವೇಶನ್ ಕಥೆಗಳೇ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸೇಲ್ ಆಗೋದೇ ಕಥೆಗಳು. ಅತ್ಯಂತ ಹೆಚ್ಚು ಸೇಲ್ ಆಗೋದೇ ಕಥೆಗಳು. ನೀವು ಧಾರಾವಾಹಿಗಳಲ್ಲಿ ಮಾಡ್ತಿರೋದು ಏನನ್ನ, ಸಿನಿಮಾಗಳು ಮಾಡ್ತಾ ಇರೋದು ಏನನ್ನ, ಕಾದಂಬರಿಗಳು ಮಾಡ್ತಾ ಇರೋದು ಏನನ್ನ, ಕಥೆಗಳು ಮಾಡ್ತಾ ಇರೋದು ಏನನ್ನ. ಒಬ್ಬ ಸ್ಫೂರ್ತಿದಾಯಕವಾದ ಭಾಷಣ ಮಾಡ್ತೀನಿ ಅಂತ ಹೊರಟವನು, ಒಬ್ಬ ಪ್ರವಚನ ಮಾಡೋನು, ಯಾರು ನೋಡಿದರೂ ಅವ್ರ ಕಥೆನೇ ಹೇಳಿದ್ದಾರೆ. ಇವು ರಾಮಕೃಷ್ಣ ಪರಮಹಂಸರು ಅಂದರೆ ಅವ್ರು ಕಥೆ ಹೇಳಿಯೇ ತತ್ವ ಹೇಳಿದ್ದಾರೆ. ಯಾರನ್ನು ಮುಟ್ಟಿದ್ರು ಅವರು ಹೇಳಬೇಕಾದ್ದನ್ನು ಕಥೆಗಳ ಮೂಲಕವೇ ಹೇಳಿದ್ದಾರೆ. ಇತಿಹಾಸ ಅನ್ನೋದೇ ದೊಡ್ಡ ಕಥೆಗಳ ಆಗರ. ಈ ಕಥೆಗಳಿಂದಾಗಿಯೇ ಮನುಷ್ಯ ಬದುಕಿದ್ದಾನೆ. ಮನುಷ್ಯನ 100 ಶಾಪ ತಗೊಂಡಿದ್ದಾನಲ್ಲ, ಅದಷ್ಟನ್ನು ದಾಟಿ ಅವನ ಮುಖದಲ್ಲಿ ಒಂದು ಖುಷಿ ಕಂಡಿದ್ರೆ, ಅವನಿಗೊಂದು ಸಮಾಧಾನ, ನೆಮ್ಮದಿ ಕಂಡಿದ್ರೆ, ಅದನ್ನು ಕಥೆ ಕೊಡತ್ತೆ. ಯುಧಿಷ್ಠಿರ ವನವಾಸದಲ್ಲಿದ್ದಾಗ ನನಗೆ ಯಾಕೆ ಹಿಂಗಾಯ್ತು ಅಂತ ಗೋಳಾಡ್ತಾನೆ ಋಷಿಗಳ ಹತ್ರ. ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಹಿಂಗಾಯ್ತು ಅಂತ. ರಾಮನ್ ಕಥೆ ಹೇಳ್ತಾರೆ ಅವ್ರು ಯುಧಿಷ್ಠಿರನಿಗೆ, ನಿಂದೇನಪ್ಪ, ಅವನು ಒಟ್ಟು ದೊಡ್ಡವನು, ಅವನೇ ಕಾಡಿಗೆ ಹೋಗ್ಬೇಕಾಯ್ತು. ಆಗ ಯುಧಿಷ್ಠಿರನಿಗೆ, ಓಹೋ, ದೊಡ್ಡವರೇ ಎಲ್ಲ ಅನುಭವಿಸಿದ್ದಾರೆ, ನಾನೊಬ್ಬನೇ ಏನಲ್ಲ ಅಂತ. ಈಗ ವನವಾಸವನ್ನು ಅವನಿಗೆ ಬಿಡುಗಡೆ ಮಾಡಲಿಲ್ಲ, ಅದು ರಾಮನ ಕಥೆ ಕೇಳಿದ್ದು. ವನವಾಸದ ನೋವಿನಿಂದ ಅವನನ್ನು ಬಿಡುಗಡೆ ಮಾಡಿತು. ಮನಸ್ಸಿನ ಒಳಗಡೆ ಬಂಧನ ಅದು ಮುಖ್ಯ
ಅದಕ್ಕೆ ಪರಿಹಾರ ಅದಕ್ಕೆ ಪರಿಹಾರ ಕೊಡುತ್ತೆ. ಆದರೆ ಕತೆ ನಮಗೆ ಬದುಕಲ್ಲಿ ಹೊರಗಡೆ ಏನೋ ಬದಲಾಯಿಸಿ ಪರಿವರ್ತನೆ ತರುತ್ತೆ ಅಂತ ಅಲ್ಲ, ಆದರೆ ಮನಸ್ಸಿಗೆ ಭರವಸೆ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಮನಸ್ಸಲ್ಲಿ ಆಶಾವಾದವನ್ನು ಉಳಿಸುತ್ತೆ. ನಿರಾಸೆಗೆ ಇಳಿದ್ರೆ ಆಶಾವಾದವನ್ನು ಉಳಿಸುತ್ತೆ. ಈ ಕೆಲಸವನ್ನು ಕಥೆ ಮಾಡುತ್ತೆ ಅಂತ. ಹಾಗಾಗಿ ಕಥೆ ಶಾಪ ವಿಮೋಚಕ ಅನ್ನೋದನ್ನು ಈ ಕಥಾ ಸರಿತ್ಸಾಗರದ ಅಥವಾ ಬೃಹತ್ ಕಥೆಯ ಮೊದಲು ಹೇಳೋದ್ರ ಮೂಲಕ ಕಥೆಯ ಸ್ಥಾನ ಏನು ಅನ್ನೋದನ್ನು ಬಹಳ ಬಹಳ ಹಿಂದೆ ನಮ್ಮವರು ದೊಡ್ಡದಾಗಿ ಕೊಟ್ಟರು. ಸೊ ಅಂದರೆ ನಮ್ಮ ಸರಣಿಗೆ ಆ್ಯಕ್ಚುಲಿ ಇದು ಒಂಥರ ಇದರ ಹಾಗಿದೆ, ಅಂದರೆ ಶಿಖರಪ್ರಾಯವಾಗಿ ಇದೆ ಅಂತ ಅನ್ಬೋದು. ಯಾಕಂದರೆ ಕಥೆಯ ಪ್ರಾಮುಖ್ಯತೆ ಇದ್ರ ಮೂಲಕ ಗೊತ್ತಾಗುತ್ತೆ. ಮತ್ತು ಅದೇ ಕತೆ ಹೇಳುವವನೇ ಶಿವ ಅನ್ನೋದು ಕೂಡ, ಕತೆ ಕೇಳುವವಳು ಪಾರ್ವತಿ. ತುಂಬ ಅಂದರೆ ಒಂದೆಡೆ ಸಂದೇಶವೂ ಇದೆ, ಅದರ ಜೊತೆಗೆ ಮಾಹಿತಿಗಳು ಇದೆ ತುಂಬ. ಮತ್ತು ಹೆಸರುಗಳು ಮಾತ್ರ ಕೇಳಿದ್ವಿ ಬಟ್ ಅದರ ಸಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾವು ಈ ಸರಣಿಯನ್ನು ಶುರು ಮಾಡಿದ್ದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಈ ಮೂಲಕ ನಮ್ಮ ಶಾಪ ವಿಮೋಚನೆಯತ್ತ ಹಾದಿ ಇಡಬಹುದು ಅಂತ ಒಂದು ಧೈರ್ಯ ಕೊಡುತ್ತೆ. ಸೊ ಇನ್ನಷ್ಟು ಕಥೆಗಳನ್ನು ಕೇಳ್ತಾ ಕೇಳ್ತಾ ನಮ್ಮನ್ನು ನಾವು ಗಟ್ಟಿಗೊಳಿಸ್ಬೋದು, ಮನಸ್ಸನ್ನು ಇನ್ನಷ್ಟು ಪಕ್ವಗೊಳಿಸ್ಬೋದು ಅಂತ ನಂಗೆ ಅನ್ನಿಸ್ತದೆ. ಸೊ ಈ ಕಥೆಯ ಹಿಂದಿನ ಕಥೆಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಇದೇ ರೀತಿಯ ಕಥೆಯ ಹಿಂದಿನ ಕಥೆಗಳನ್ನು ಮುಂದೆ ಕೂಡ ನಮಗೆ ಕೊಡಿ. ಬೇರೆ ಕಥೆಗಳನ್ನು ಕೂಡ ನಿಮ್ಮಿಂದ ಕೇಳೋದಕ್ಕೆ ನಿರೀಕ್ಷೆ ಇದೆ. ಪಂಚತಂತ್ರದ ಬಗ್ಗೆ ಕೂಡ ಹೇಳಿದರೆ, ಆ ಪಂಚತಂತ್ರದ ಕಥೆಗಳು ಹೇಗೆ ಹುಟ್ಕೊಳ್ತು ಅನ್ನೋದು ಕೂಡ ನೀವು ಅದನ್ನು ಹೇಳ್ತಾ ಹೇಳ್ತಾ ಮಧ್ಯದಲ್ಲಿ ಅದರ ಉಲ್ಲೇಖ ಕೂಡ ಮಾಡಿದ್ರಿ. ಅದರ ಬಗ್ಗೆ ಇರ್ಬೋದು, ಅಥವಾ ಈ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ಕೇಳೋ ಕುತೂಹಲ ಇದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು. ಕಥಾ ಸಂಚಯದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆ ಅಥವಾ ಕಥೆಯ ಹಿಂದಿನ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಿದ್ದೀವಿ. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಪ್ರೀತಿಯ ಜಗದೀಶ್ ಶರ್ಮಾ ಸಂಪ ಅವರಿಗೆ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮಗೇನಾದರೂ ಕಥೆ, ಇದೇ ಕಥೆ ಕೇಳಬೇಕು, ಈ ಕಥೆ ಹಿಂದಿನ ಕಥೆ ಏನಿರಬಹುದು ಅನ್ನೋ ಕುತೂಹಲ ಇತ್ತು ಅಂತಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.